ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಾವಿತ್ರಿ ಸುನೀತಾ ವ್ಲಾಗ್ಸ್. ಆ್ಯಕ್ಚುಲಿ ಬೇಬಿ ಹೇರ್ ಭಾಳ ಬಂದವು, ಸೊ ಹೀಗಾಗಿ ಫುಲ್ ಇರಿಟೇಷನ್ ಆಗೋದಿತ್ತು. ಅದಕ್ಕೆ ವಿಜುಂದು ಹೇರ್ ಬ್ಯಾಂಡ್ ಹಾಕೊಂಡು ಕುಂತೀನಿ. ಫುಲ್ ಕೂದಲೆಲ್ಲ ಕಣ್ಮುಂದೆ ಬರೋಂತ ಫುಲ್ ತಲೆಯೆಲ್ಲ ನೋಯಾತೈತೆ ನಂದು. ಸೊ ಹೀಗಾಗಿ ಬೆಳಗ್ಗೆನೇ ವಿಜುಂದೊಂದು ಹೇರ್ ಬ್ಯಾಂಡ್ ಸಿಕ್ತು, ಸೊ ಅದನ್ನೇ ಹಾಕೊಂಡು ಕುಂತೀನಿ. ಇಲ್ಲಿ ಆಟ ಆಡತ್ತಾನ ನೋಡ್ರಿ ವಿಜು. ಆಮೇಲೆ ಪ್ರದಿತೆ ಇಲ್ಲಿ ಅಭ್ಯಾಸ ಮಾಡತ್ತಾನು. ಪ್ರದಿತೆ, ವಾಟ್ ಆರ್ ಡೂಯಿಂಗ್? ಏನು ಮಾಡತ್ತಪ್ಪ? Tracing the lines? Are you tracing the lines? ತೋರ್ಸು, ಏನು ಮಾಡತ್ತಿ? ಸೇ ಗುಡ್ ಮಾರ್ನಿಂಗ್. ಚುಂಬಿ ಬರೋದೈತೆ ನೋಡಿ, ಚುಂಬಿ ಒರೆಸ್ಕೊ. ಚುಂಬಿ ಒರೆಸ್ಕೊ. ವೆರಿ ಗುಡ್. ಪಾಪ ಬೇಡ ಪೈಸಿ. ಪಾಪ ಆಡ್ಲದ. ಜಳಕ ಮಾಡಿದಿ ಪ್ರಜ್ಞ? ಸ್ನಾನ ಮಾಡಿದೆ? ಬ್ರಷ್ ಮಾಡಿದೆ? ಯಾರು ಮಾಡಿಸ್ರು? ಅಜ್ಜ. ಟಿಫಿನ್ ಮಾಡಿದಿ? ಟಿಫಿನ್ ಮಾಡಿದಿ? ಮಮ್ಮು ತಿಂದ್ಯಾ? ಅಜ್ಜಿ ಏನು ಮಾಡ್ಲು? ಬಾಡ್ಲನು ಅಜ್ಜಿ? ಅಜ್ಜ ಹೇಳೋಣ? ಅಜ್ಜ ಹೇಳಿ ಅಜ್ಜಿನ ಬರ್ಸುನ? ಅಜ್ಜಿನ ಬರ್ಸುನ? ಬೇರೆ ಅಭ್ಯಾಸ ಮಾಡಿ. ಅಮ್ಮ ಒಂದು ಹ್ಯಾಪಿ ಬರ್ಡೇ ಅಲ್ಲ ಇವತ್ತು. ಹ್ಯಾಪಿ ಮಾಡಿದಿ? ಹೆಂಗೆ ಮಾಡೋದು? ಹೆಂಗೆ ಮಾಡೋದು ಹೇಳು? ಸೊ ಇವಾಗ ಡೇ ಸ್ಟಾರ್ಟ್ ಆಗೈತಿ. ಆ್ಯಕ್ಚುಲಿ ಇನ್ನೂ ಸ್ನಾನ ಇಲ್ಲ, ಇನ್ನೂ ರೆಡಿಯಾಗಿಲ್ಲ. ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಟೀ ಕುಡ್ದೀನಿ ಅಷ್ಟೇ. ಟೀ ಬಿಸ್ಕಿಟ್ ಕುಡಿದೆ. ಆಮೇಲೆ ಇವಾಗ ಆಲ್ವಿ ಕುಡಿಬೇಕು. ಅಂದರೆ ಊಟ ಮಾಡೋದು ಲೇಟ್ ಆಗುತ್ತಲ್ಲ, ಅಂದರೆ ಟಿಫಿನ್ ಮಾಡೋದು ಲೇಟ್ ಆಗುತ್ತೆ 10 ಗಂಟೆ ಸುಮಾರಿಗೆ. ಸೊ ಹೀಗಾಗಿ ಅದರೊಳಗಾಗಿನೇ ಆಲ್ವಿ ಕುಡಿತೀನಿ. ಸೊ ಇವಾಗ ಆಲ್ವಿ ಕುಡಿಬೇಕು. ಬೆಳಿಗ್ಗೆ ಟಿಫಿನ್ ಮಾಡಿಸಿದೆ, ಆಮೇಲೆ ಇವ್ರಿಗೂ ಫೀಡಿಂಗ್ ಮಾಡಿಸಿದ್ನಿ. ಹೀಗಾಗಿ ಲೇಟ್ ಆಯಿತು ಒಂದು ಸ್ವಲ್ಪ. ಇವ್ರದ್ದು ಮುಗಿತಲ್ಲ, ಸೊ ಇನ್ಮೇಲೆ ನನ್ನ ಡೇ ಸ್ಟಾರ್ಟ್ ಆಗುತ್ತೆ. ಸೊ ಕೀಪ್ ವಾಚಿಂಗ್ ಮೈ ಚಾನಲ್. ಇವತ್ತಿನ ಫುಲ್ ಡೇ ಎಲ್ಲ ಏನೇನಾಗುತ್ತೆ ನೋಡೋಣ. ಏನು ಕೊಡ್ಲಿ? ಅಲ್ಲೇ ತಕೊಲ್ಲ. ನಮ್ಮ ಆಯಿಗೆ ಟ್ಯಾಬ್ಲೆಟ್ ಕೊಡಬೇಕು. ಟ್ಯಾಬ್ಲೆಟ್ ಕೊಡೋಣ. ಯಾವ್ಯಾವ ಆಯಿ? ಇದನ್ನ ಅರ್ಧ ತಗೋ. ಇದು ಅರ್ಧ. ಈಗ ಇನ್ನು ತಗೊಂಡೇನೀಗ? ಯಾವ ಇದ್ರ ಮೇಲೆ ಏನೂ ಬರ್ದೇನೇ ಇಲ್ಲ. ಇದ್ರ ಮೇಲೆ ಏನೂ ಬರ್ದೇ ಇಲ್ಲ. ಇದು ಇನ್ನೊಂದು ತಗೋ. ಇದನ್ನ ಅರ್ಧ ತಗೋ, ಇನ್ನು ಪೂರ ತಗೋ. ತೊಗೊಂಡಿ ಇದನ್ನ? ಆಯ್ತು ಹಂಗಾರ. ಇನ್ನು ತಗೋಬೇಡ ಇದನ್ನ ಈಗ. ಇದು ಬೇಡ. ಇದನ್ನ ಒಂದು ಅರ್ಧ ತಗೋ, ಇದೊಂದು ಪೂರ ತಗೋ. ಆತಷ್ಟೇ. ಹಾಂ, ಅದ್ರೊಳಗಿಂದ ಅದ್ರ ಮೇಲೆ ಈಗ ತೊಗೊಳಂಗಿಲ್ಲ. ಈಗ ಮಧ್ಯಾಹ್ನ ತೊಗೋದಿದ್ದು. ಈಗ ತೊಗೊಂಡ್ಬಿಡು. ಮಧ್ಯಾಹ್ನಕ್ಕೆ ಸುಳು. ನಮ್ಮ ಆಯಿಗೆ ಗುಳಿಗೆ ನೋಡ್ಕೊಡ್ಲಿಲ್ಲ ಅಂದ್ರೆ ಯಾವಾಗ ನೆನಪಾಕೈತಿ ಅವಾಗ ಗುಳುಮ್ ಅಂತ ನುಂಗಿ ಕೂತ್ಬಿಡ್ತಾ ಎಲ್ಲ. ಈ ಡಬ್ಯಾಗಿನ ಗುಳಿಗೆಲ್ಲ ಖಾಲಿ ಮಾಡಿಬಿಡ್ತಾಳೆ ಅವನ್ನೆಲ್ಲ. ಅದಕ್ಕಾಗಿ ಒಂದೇ ಹೇಳಿ ಕೊಡಬೇಕು. ಗೋಳೆ ನುಂಗಿದಾಗ ಮಾಡಿಬಿಡ್ತಾ ಗುಳಿಗೆ ಎಲ್ಲನೂ. ಅದಕ್ಕೆ ಎಲ್ಲನೂ ಹೇಳ್ಬಿಡ್ಬೇಕು. ಟ್ಯಾಬ್ಲೆಟ್ ಇವಾಗ ತಗೋರಿ ಅಂತ. ಹಾಂ, ನಾ ಕಾಕು ಫೋನೇ ಮಾತಾಡತ್ತ. ನಾ ವಿಜುನ್ ಜಳಕ ಮಾಡಿಸಿಲ್ಲ, ಇನ್ನು ಸ್ನಾನ ಮಾಡಿಸ್ಬೇಕಿನ. ನಮ್ಮ ಮಮ್ಮಿ ಎಲ್ಲ ಕೆಲಸ ಮುಗಿಸ್ಕೊಂಡು ಆರಾಮ್ ಫೋನ್ ನೋಡ್ಕೊತ ಹೆಂಗೆ ಕೂತಾಳ ನೋಡಿ. ಆ್ಯಕ್ಚುಲಿ ಇವತ್ತು ನಮ್ಮ ಮಮ್ಮಿದು ಬರ್ಡೇ ಐತಿ. ಸೊ ಭಾಳ ಜನ ವಿಶ್ ಕಳ್ಸ್ಯಾರ ನಮ್ಮ ಮಮ್ಮಿಗೆ. ಹೀಗಾಗಿ ಎಲ್ಲ ಸ್ಟೇಟಸ್ ನೋಡ್ಕೋ ಅಂತ ಕೂತಾಳೆ. ಎಲ್ಲರಿಗೂ ಥ್ಯಾಂಕ್ಸ್ ಅಂತ ರಿಪ್ಲೈ ಮಾಡತ್ತಾಳು. ಮಮ್ಮಿ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಮುಂಜಾನೆ ಆಲ್ರೆಡಿ 2-3 ಸಲ ವಿಶ್ ಮಾಡೀನಿ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳತ್ತ, ರಿಪ್ಲೈ ಮಾಡತ್ತಾಳು. ಎಲ್ಲ ಕೆಲಸ ಮುಗಿಸ್ಕೊಂಡು ಕುಂತಾಳು. ನನ್ನ ಮಗ ಜಳಕ ಮಾಡಿಸಿಲ್ಲ ಮೇನ್. ಪ್ರದೀತೆ ಒಬ್ಬ ಕೂತ ನೋಡಿ ಟ್ಯಾಕ್ಟ್ರದಾಗ. ಯಾರು ಕುಣಿಸ್ಯಾರಿ ಅವ್ನು ಟ್ಯಾಕ್ಟ್ರದಾಗ? ಕುಣಿಸಿ ಹೋಗ್ಬಿಟ್ಟಾರಲ್ಲ.
ಏನು ಮಾಡತ್ತಿ? ಯಾರು ಕುಡ್ಸ್ಯಾರೇನು ಟ್ಯಾಕ್ಟರ್ದಾಗ? ಅಜ್ಜ ಕುಡ್ಸಾನು? ಒಬ್ಬ ಕುಂತದಿಲ್ಲ? ಟೈಮ್ ಆಗೈತೆ ಪೈಸೆ ನಿನ್ನ ಮಲ್ಕೊಳ್ಳೋದು ಬಾ ಮಕ್ಕೋ ಬಾ ಮನೆಗೆ ಬಸ್ತಿ ಜೋಜೋ ಮಾಡ್ತಿ ಜೋಜೋ ಮಾಡ್ತಿ ಏನು ಏನು ಮಾಮ ಕುಡ್ಸ್ಯಾನು ನೀನೇ ಕುಡ್ಸಿದ್ರ ಮಾಮ ಆ ಮಾಮ ಕುಡ್ಸ್ಯಾನ ಹಾಂ ಬಾ ಜೋಜೋ ಮಾಡಕ್ಕೆ ಬಾ ಹಾಂ ಬೇಡ ಏನು ಚಾವಿ ಕೀಲಿ ಬೇಕಾಗೈತಿ ಕೀಲಿ ಹಂಗೆ ಮಾಡ್ದವ ಅಲ್ಲಿ ಹಾಕೋದು ಅದನ್ನ ಕೀಲಿ ಬೇಕಾಗಿ ಹೆಂಗೆ ಮಾಡ್ತಾನೆ ನೋಡ್ರಿ ಕೈಯವ ಕೀಲಿ ಜಾನ ಮರಿ ಇದು ಜಾನ ಮರಿ ಜಾನ ಮರಿ ಹಂಗೆ ಮಾಡೋದನ ಏನು ಏನು ಏನದ ಏನು ಬೇಕಾಗೈತಿ ಹಾಂ ಕೀಕಾ ಕೀಕಾ ಬೇಕು ಕೀಕಾ ಹ್ಞೂ ಶನಿ ಅದ ತಮ್ಮ ಇವಾಗ ಒಂದು ಸ್ವಲ್ಪ ಮುಡಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಪವಿತ್ರ ಮತ್ತು ಸಾಗರು ಒಂದು ಸ್ವಲ್ಪ ನಂದೇ ಶಾಪಿಂಗ್ ಇತ್ತು ಸೊ ಭಾಳ ದಿನ ಆಯಿತು ಆ್ಯಕ್ಚುಲಿ ಮುಡಲಿಗೆ ಹೋಗಿಲ್ಲ ಡೆಲಿವರಿ ಆದಮೇಲೆ ಎಲ್ಲೂ ಹೋಗೇನೇ ಇಲ್ಲ ಆ್ಯಕ್ಚುಲಿ ಎಲ್ಲಿ ಹೊರಗೆ ತಿರುಗಾಡಲ್ಲ ಡೆಲಿವರಿ ಆದಮೇಲೆ ಬಾಣಂತನ ಟೈಮಲ್ಲಿ ಎಲ್ಲೂ ಹೊರಗಡೆ ತಿರುಗಾಡಲ್ಲ ಸೊ ಹೀಗಾಗಿ ನಾನು ಎಲ್ಲೂ ಹೋಗಿಲ್ಲ ಬಟ್ ಇವಾಗ ನೆಸಸರಿ ಇದೆ ಅಂದರೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅಂದರೆ ನಂದು ಕೆಲವೊಂದು ಸಾರಿ ಇದ್ದಾವೆ ಆ ಸಾರಿಗೆಲ್ಲ ಬ್ಲೌಸ್ ಪೀಸ್ ಎಲ್ಲನೂ ಕಳೆದ್ಬಿಟ್ಟೀನಿ ಅಂದರೆ ತೊಗೊಂಡು ಒಂದು 2 ವರ್ಷದ ಮೇಲೇ ಆಯಿತು ಒಂದು 4-5 ಸೀರೆ ಇದ್ದಾವೆ ಸೊ 4-5 ಸೀರೆದು ಬ್ಲೌಸ್ ಪೀಸ್ ಆಲ್ಮೋಸ್ಟ್ ಎಲ್ಲನೂ ಕಳ್ಕೊಂಡಿದ್ದೀನಿ ಸೊ ಅದಕ್ಕೆ ಮ್ಯಾಚಿಂಗ್ ಆಗುವಂಥ ಪೀಸಸ್ನ ತೊಗೊಂಬರ್ಬೇಕು ಇವಾಗಂತೂ ಟ್ರೆಂಡಿಂಗಲ್ಲೇ ಇದೆ ಅಂದರೆ ಕಾಂಟ್ರಾಸ್ಟ್ ಬ್ಲೌಸ್ ಹಾಕ್ಕೊಳ್ಳೋದು ಸೀರೆಗೆ ಬೇರೆ ಥರನೇ ಬ್ಲೌಸ್ ಹಾಕ್ಕೊಳ್ಳೋದಂತೂ ಟ್ರೆಂಡಿಂಗ್ ಇದ್ದೇ ಇದೆ ಸೊ ಹೀಗಾಗಿ ನಾನು ಕೆಲವೊಂದು ಸೀರೆಗೆ ಬ್ಲೌಸ್ ಪೀಸನ್ನು ತೊಗೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕಾಗಿ ಮುಡಲಿಗೆ ಹೊಂಟೀವಿ ನಾನು ಪವಿತ್ರ ಮತ್ತು ಸಾಗರ್ ಬಂದಿದ್ದಾನೆ ಆ್ಯಕ್ಚುಲಿ ಸೊ ಅವ್ನು ಬಂದಾನು ಅಂತ ಹೇಳಿನೇ ಮುಡಲಿಗೆ ಹೋಗೋದಕ್ಕೆ ರೆಡಿ ಆಗಿದ್ದೀವಿ ಆ್ಯಂಡ್ ಪವಿತ್ರಾಗೆ ಎಲ್ಲ ಗೊತ್ತಾಗುತ್ತೆ ಈ ಥರ ಎಲ್ಲ ಅಂದರೆ ಈ ಸಾರಿಗೆ ಇದೇ ಥರ ಬ್ಲೌಸ್ ಕಲರ್ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಸೊ ಹೀಗಾಗಿ ಆಕೆನೇ ಕರ್ಕೊಂಡು ಹೊಂಟೀನಿ ಸೊ ನೀನೇ ಎಲ್ಲನೂ ಮ್ಯಾಚ್ ಮಾಡಿ ತೊಗೊಳ್ಳುವಂತೆ ಅಂತ ಹೇಳಿ ಸೊ ಹೋಗಬೇಕು ಮುಡಲ್ಗಿಗೆ ಆ್ಯಕ್ಚುಲಿ ಯಾವ್ಯಾವ ಸಾರಿ ಅಂದರೆ ನಮ್ಮಮ್ಮ ಎಲ್ಲ ಕಿತ್ತಾಕಿಟ್ಟಾಳು ಸೀರೆ ಎಲ್ಲ ಆ್ಯಕ್ಚುಲಿ ಎಲ್ಲ ಜೋಡಿಸಿಟ್ಟಿದ್ದೆ ಮೊನ್ನೆನೇ ಎಲ್ಲನೂ ಕಿತ್ತಾಕಿಟ್ಟಾಳು ಯಾವುದಂದರೆ ಯಾವ್ಯಾವ ಬ್ಲೌಸ್ ಸಾರಿಗೆ ಅಂದರೆ ಇಲ್ಲೇ ಇಟ್ಟೀನಿ ಈ ಸಾರಿಗೆ ಬ್ಲೌಸ್ ತೊಗೋಬೇಕು ಆಮೇಲೆ ಈ ಸಾರಿಗೆ ತೊಗೋಬೇಕು ಇದು ಎಷ್ಟು ಶನಿ ಇರ್ಬೇಕು ನೋಡ್ರಿ ನಾನು ಇದು ಸಿಲ್ಕ್ ಸಾರಿ ರೇಷ್ಮೆ ಸಾರಿ ಇದು ರೇಷ್ಮೆ ಸೀರೆ ನನ್ನ ಕುಬಸ್ತಲ್ಲಿ ನಮ್ಮ ದೊಡ್ಡಮ್ಮ ತಂದಿದ್ಲಿ ಸಾರಿನ ಸೊ ಈ ರೇಷ್ಮೆ ಸೀರೆದೂ ಬ್ಲೌಸ್ ಕಳ್ಕೊಂಡಿದ್ದೀನಿ ಅಂದರೆ ಎಷ್ಟು ಕೇರ್ಲೆಸ್ ಇರ್ಬೇಕು ನೋಡ್ರಿ ನಾನು ಈ ಸಾರಿ ಬ್ಲೌಸ್ ಮಿಸ್ ಮಾಡ್ಕೊಂಡಿನಿ ಈ ಸಾರಿ ಇದು ನಾನು ಮದುವೆಯಲ್ಲಿದು ಮೇಲ್ಮುಸಕ್ಕೆ ಸಾರಿ ಈ ಸಾರಿದು ಬ್ಲೌಸ್ ಮಿಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇದು ನನ್ನ ಕುಬ್ಸಕ್ಕೆ ಇಲ್ಲಿ ನಮ್ಮ ಒಬ್ಬರು ವೈನಿ ನಮ್ಮ ತೋಟದವ್ರೊಬ್ಬರು ಯಾರೋ ಕೊಟ್ಟಿದ್ದು ನಮ್ಮ ಚಿಗೋ ಅನಿಸುತ್ತೆ ನಮ್ಮ ಚಿಗೋ ಕೊಟ್ಟಿದ್ದು ಇದನ್ನು ಸೊ ಈ 3 ಸಾರಿದು ಬ್ಲೌಸ್ ಮಿಸ್ ಮಾಡ್ಕೊಂಡಿನಿ ಈ 3 ಸಾರಿಗೂ ಬ್ಲೌಸ್ ತರಬೇಕು ಮ್ಯಾಚ್ ಆಗುವಂಥದ್ದು ಸೊ ಇಲ್ಲೆಲ್ಲ ನಾನು ಮದುವೆ ಸಾರಿ ಎಲ್ಲ ಕವರಲ್ಲಿ ಹಾಕಿಟ್ಟಿದ್ದೀನಿ ಆಮೇಲೆ ನಮ್ಮ ತಮ್ಮನ ಮದುವೆಯಲ್ಲಿರುವಂಥ ಸಾರೀಸು ಅವೆಲ್ಲನೂ ಹಾಕಿಟ್ಟಿದ್ದೀನಿ ಮನೆಯಲ್ಲಿ ವಿಜುನ ಆಮೇಲೆ ಪ್ರದೀತನ ಮಲಗಿಸಿ ಹೋಗಿದ್ದೆ ನಮ್ಮಮ್ಮ ನನಗೆ ಜಸ್ಟ್ 1 ಅವರ್ ಅಷ್ಟೇ ಟೈಮ್ ಕೊಟ್ಟಿದ್ರು 1 ತಾಸಲ್ಲಿ ಹೋಗಿ ಬರಬೇಕು ಅಂತ ಹೇಳಿ ಸೊ ಹೀಗಾಗಿ ನಾವು ಮೊದಲಿಗೆ ಸಾರಿ ಅಂಗಡಿಗೆ ಹೋದ್ವಿ ಅಲ್ಲಿ ಹೋದ ತಕ್ಷಣವೇ ಬ್ಲೌಸ್ ಪೀಸಸ್ ನೋಡಿದೆ ನನ್ನ ಸಾರಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ಹೇಳಿ ಆ್ಯಕ್ಚುಲಿ ನನಗೆ 4 ಸಾರಿಗೆ ಬ್ಲೌಸ್ ಪೀಸಸ್ ಬೇಕಾಗಿತ್ತು ಬಟ್ ಸಿಕ್ಕಿದ್ದು 2 ಸಾರಿಗೆ ಅಷ್ಟೇ ಬ್ಲೌಸ್ ಪೀಸ್ ಸಿಕ್ಕು ಅಂದರೆ ಇನ್ನೂ 2 ಸಾರಿಗೆ ಕಲರ್ ಮ್ಯಾಚ್ ಆಗಲಿಲ್ಲ ಒಂದು ಸ್ವಲ್ಪ ಮ್ಯಾಚ್ ಆಗ್ತಿತ್ತು ಬಟ್ ನನಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗೋ ಥರ ಬೇಕಾಗಿತ್ತು ಸೊ ಹೀಗಾಗಿ ತೊಗೋಲಿಲ್ಲ 2 ಸಾರಿಗೆ ಬ್ಲೌಸು ಶಿವಮೊಗ್ಗದಿಂದ ನನ್ನ ಕಡೆ ತರಿಸಿದ್ರೆ ಆಯಿತು ಅಂತ ಹೇಳಿಬಿಟ್ಟೆ ಆಮೇಲೆ ನಮ್ಮ ಪವಿತ್ರ ಸಾರಿ ತೊಗೊಳ್ಳೋದ್ಲು ಆಕೆಗೆ ಒಂದು ಸಾರಿ ಬೇಕಾಗಿತ್ತಂತೆ ಸೊ ಹೀಗಾಗಿ ಅವಳು ಸಾರಿ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಆಮೇಲೆ ಇವತ್ತು ನಮ್ಮ ಅಮ್ಮನ ಬರ್ತ್ಡೇ ಅಲ್ಲ ಹೀಗಾಗಿ ಅವಳ ಬರ್ಡೇಗೆ ನಾನು ಯಾವಾಗೂ ಸಾರಿ ಗಿಫ್ಟ್ ಮಾಡೇ ಇರಲಿಲ್ಲ ಸುಮ್ಮನೆ ಅದು ಇದು ಏನಾದರೂ ಒಂದು ಕೊಡ್ತಿದ್ದೆ ಬಟ್ ಈ ಸಲ ಸಾರಿ ಗಿಫ್ಟ್ ಮಾಡೋಣ ಅಂತ ಹೇಳಿ ಅವಳಿಗೂ ಒಂದು ಸಾರಿನ ನೋಡಿದೆ ಅಷ್ಟೊಂದು ಯಾವುದು ಇಷ್ಟಪಡುವಂಥ ಸಾರಿ ಯಾವುದು ಸಿಗಲಿಲ್ಲ ಆ್ಯಂಡ್ ಆ್ಯಕ್ಚುಲಿ ನಮ್ಮ ಅಮ್ಮನ ಹತ್ರ ಎಲ್ಲ ಕಲರ್ ಸಾರಿನೂ ಇದ್ದಾವೆ ಎಲ್ಲ ಥರ ಪ್ಯಾಟರ್ನ್ ಸಾರಿನೂ ಇದ್ದಾವೆ ಯಾವುದೇ ಒಂದು ಹೊಸ ಟ್ರೆಂಡ್ ಬಂದ್ರೂ ಆ ಥರ ಸಾರಿ ನಮ್ಮ ಅಮ್ಮನ ಹತ್ರ ಇದ್ದೇ ಇರುತ್ತೆ ಸೊ ಹೀಗಾಗಿ ಹುಡುಕಾಡೋದು ಒಂದು ಸ್ವಲ್ಪ ಕಷ್ಟನೇ ಆಯಿತು ಇಬ್ಬರಿಗೂ ಸೊ ಇರಲಿ ಅಂತ ಹೇಳಿ ಒಂದು ಸ್ವಲ್ಪ ಹುಡುಕಾಡಿ ಆಮೇಲೆ ನಮ್ಮ ಸಣ್ಣಗೊಂದು ಫೋಟೋ ಕಳಿಸಿ ಫೈನಲಿ ಒಂದು ಸಾರಿನ ಸೆಲೆಕ್ಟ್ ಮಾಡಿ
ಮಾಡಿ ತೊಗೊಂಡ್ವಿ. ಆಮೇಲೆ ನಮ್ಮ ಅಮ್ಮಂಗೆ ತೊಗೊಂಡ್ಮೇಲೆ ನಮ್ಮ ಪವಿತ್ರಗೂ ನೋಡಿದ್ವಿ, ಅವಳು ಒಂದು ಸಾರಿನ ಸೆಲೆಕ್ಟ್ ಮಾಡಿದ್ಲು. ಆ್ಯಂಡ್ ಇವಾಗಂತೂ ಮಾರ್ಕೆಟಲ್ಲಿ ಬರೀ ಮೈಸೂರು ಸಿಲ್ಕ್, ಸೆಮಿ ಮೈಸೂರು ಸಿಲ್ಕ್ ಅಂತವಲ್ಲ, ಸೊ ಆ ಥರ ಸ್ಯಾರಿನೇ ಇದು ಜಾಸ್ತಿ. ಅವ್ನು ನೋಡಿದ ತಕ್ಷಣ ಅಂತೂ ನಾವು ಬಾಕ್ಸ್ ಅರ್ಶಿನೇ ಇಟ್ಬಿಟ್ಟೆ ಸೈಡ್ಗೆ, ಈ ಥರ ಸ್ಯಾರಿನೇ ತೋರಿಸ್ಬೇಡಿ, ಫುಲ್ ನನಗೆ ಬೇಜಾರಾಗಿದೆ ಈ ಥರ ಸ್ಯಾರಿ ಎಲ್ಲ ನೋಡಿ ಅಂತ ಹೇಳಿ. ಸೊ ಆ ಒಂದು ಸ್ಯಾರಿನ ಬಿಟ್ಟು ಬೇರೆ ಥರ ಸ್ಯಾರಿನ ನೋಡಿದ್ವಿ. ಆಮೇಲೆ ಫೈನಲಿ ನಮ್ಮ ಅಮ್ಮನಿಗೆ ಮತ್ತು ಪವಿತ್ರನಿಗೆ ಸೂಟ್ ಆಗುವಂಥ ಸ್ಯಾರಿ ಸಿಕ್ತು, ಸೊ ತೊಗೊಂಡು ಬಂದ್ವಿ. ಆಮೇಲೆ ಪ್ರದೀಪ್ ಒಂದು ಸ್ವಲ್ಪ ಶಾಪಿಂಗ್ ಇತ್ತಲ್ಲ, ಸೊ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಬರೋ ಅಷ್ಟರಲ್ಲಿ 1 hour ಆಯಿತು. ಮುಡಲಿಗೆ ಹೋಗಿ ಬರೋ ಅಷ್ಟರಲ್ಲಿ ನನ್ನ ಮಗಳು ಎದ್ದಾಳಕ್ಕೆ ಸ್ಟಾರ್ಟ್ ಮಾಡ್ಯಾಳು. ಸೊ ಹಿಂಗೆ ಮಾಡ್ತಾರೆ ನೋಡೋಣ. ನಾನು ಹೋಗಿ 1 hour ಒಳಗೆ ಹಿಂಗೆ ಬಂದೀವಿ, 1 hour ಒಳಗೆ ಮನೆಗೆ ಬಂದೀನಿ. ಬರುವಷ್ಟರಲ್ಲಿ ಅಳಕ್ಕೆ ಸ್ಟಾರ್ಟ್ ಮಾಡ್ಯಾಳು. ಮನೆಗೆ ಬರುವಷ್ಟರಲ್ಲಿ ಫುಲ್ ಎಲ್ಲರ ಕಡೆ ಬೈಸ್ಕೊಂಡೆ, ಕಿಡ್ಬಿಟ್ಟು ಹೋಗಿನಿ, ಅಳಾಕತ್ತಿದ್ಲು. ಎಲ್ಲರೂ ಮಂಗಳಾರತಿ ಮಾಡಿದರು, ಅವೇನೆಲ್ಲ ಕಾಮನ್ ನಮಗೆ. ಸೊ ಪ್ರದೀಪ್ತನಿಗೆ ಸ್ಲಿಪ್ಪರ್ ತೊಗೊಂಬಂದಿನಿ. ಮುಡಲಿಗೆ ಹೋದಾಗ ಪ್ರೈತ ಸ್ಲಿಪ್ಪರ್ ತೊಗೊಂಬಂದಿನಿ, ನೋಡೋಣ ಹೆಂಗೆ ರಿಯಾಕ್ಷನ್ ಕೊಡ್ತಾನವ ಅಂತೇಳಿ. ಸಾಗರ್ ತಗೋ ಓಪನ್ ಮಾಡಿದ್ನ, ಇದನ್ನೊಂದು ಮಾಡ್ತಾನೆ ನೋಡಿ ಎಲ್ಲ ಕಡೆ. ಒಟ್ಟು ನೇಲ್ ಕಟ್ರೆ ಸಿಕ್ಕರೆ ಉಗುರು ತೆಗಿತಾನೆ ಎಲ್ಲಾರ್ದು. ಪ್ರೈತನ ರಿಯಾಕ್ಷನ್ ನೋಡೋಣ. ಒಂದು ಸ್ಲಿಪ್ಪರ್ ನೋಡಿ, ಮೊನ್ನೆನೇ ಅವ್ರ ಅಪ್ಪಾಜಿ ತೊಗೊಂಡು ಬಂದಿದ್ರು, ಒಂದು ಸ್ವಲ್ಪ ಸೈಜ್ ದೊಡ್ಡ ಅದಾವ ಅಂಥೇಳಿ ನಮ್ಮ ಮತ್ತೆ ಇವತ್ತು ಇವ್ನು ತೊಗೊಂಡ್ಬಂದೀನಿ. ಅದಲ್ಲ, ಯಾರು ತಂದರು ಪ್ರದು? ಯಾರು ತೊಗೊಂಬಂದರು? ನೀನೇ ತೋರಿಸಿ, ನಿನ್ನ ಹೆಸರು ಹೇಳಾವೆ ನಾವು ಮಾಮ ಅಂತೇಳಿ. ತಮ್ಮ ನಾ ತಂದೆ ನೀವು ಹಾಂ ಪ್ರದು? ಯಾರು ತೊಗೊಂಬಂದರು ಪ್ರದು? ಯಾರು ತಂದರು? ಚಿಕ್ಕಿ ತಂದಳು. ಆಯಿ ಕೊಡ್ಲ, ಆಯಿ ಬಿಡತ್ತ ಕೊಡಲ್ಲಿ. ನಮ್ಮ ಆಯಿ ಪ್ರದೀತನ ಚಪ್ಪಲ್ ಬಿಡತ್ತಳು. ಚೆನ್ನ ಅದು ಎಡ್ಜ್ ಮೇಲೆ ಕೊಡಾಕತ್ತೋ ನೀವು? ಒಳಗೆ ಹಾಕಿ ನಟ್ರು ಐತೆ ನೋಡು. ರಿಟರ್ನ್ ಮಾಡಕ್ಕೆ ಬರುತ್ತೆ, ಎಕ್ಸ್ಚೇಂಜ್ ಮಾಡು. ಮಮ್ಮಿ ಸಂತಿಗೆ ಹೋದಾಗ ಎಕ್ಸ್ಚೇಂಜ್ ಮಾಡ್ಕೊಂಬರ್ತದೆ. ಹಾಂ ಹೋಗ್ತಾವ ನೋಡು. ಈವ್ನಿಂಗ್ ಟೈಮಲ್ಲಿ ಪಾಪ್ಕಾರ್ನ್ ತಿನ್ನತ್ತೀವಿ, ಬರೀ ಪಾಪ್ಕಾರ್ನ್ ತಿನ್ನೋಣ. ಒಂಬತ್ತು ಕೊಂದಿ ಹೊಲಿಸಿವಿ. ಸೀರೆ ಕೊಟ್ಟು ಸೀರೆ ಆಮೇಲೆ ಅರ್ಬಿ ಕೊಟ್ಟು ಕೊಂದಿ ಹೊಲಿಸಿವಿ. ಇಂಡಿಯನ್ ಡ್ರಗ್ ಬ್ಲ್ಯಾಂಕೆಟ್ಗಿಂತ ಮಸ್ತ್ ಇರ್ತಾವೆ. ಹಾಂ ಇದು ನಮ್ಮದೇ ಇದಾವೆ. ಒಂದೇನೋ ಸೀರೆ ಇತ್ತಿದ್ದು 9 ಕೌಂದಿ. ಏನಿಲ್ಲ ಅಂದ್ರೆ ಮನ್ಯಾಗ ಇಟ್ಟಿರ್ಬೇಕು. ಈ ಕೌಂದಿ ಒಂದು 50 ಮೇಲೆ ಅದಾವ. 50 100 ಸನೆ ಒಂದು 70-80 ಇರ್ಬೇಕು ಕೌಂದಿ. ಅವು ಇವತ್ತು ಆ ಬ್ಲ್ಯಾಂಕೆಟ್ಗಳಂತೂ 20 ಅದಾವ. ಎಲ್ಲರೂ 10 ಮಂದಿ 10 ಬ್ಲ್ಯಾಂಕೆಟ್ ಅದಾವ, ದೊಡ್ಡ ಬ್ಲ್ಯಾಂಕೆಟ್ಗಳು. ಇವನ್ ಕೌಂದಿ ಹೊಲಿಸಿವಿ. ಇದು ನಮ್ಮದೇ ಅಲ್ಲ ಅಂತದೈತ್ಲ, ಅದ ಸೀರೆ. ಅದು ನಮ್ದೇ ಅದು ಒಂದು ಸೀರೆ ಇತ್ತು. ಇದು ನಮ್ಮದ ದೊಡ್ಡ ಒಂದು ಸುಜಾಕ ಒಂದು ಸೀರೆ ಇತ್ತಲ್ಲ, ಅದಲ್ಲ ಮಮ್ಮಿ. ಈವ್ನಿಂಗ್ ಸ್ನ್ಯಾಕ್ಸ್ ಚೂಡ ಮಾಡತ್ತೀವಿ. ಇಲ್ಲ ಕಿಟ್ಟಿ ಮಮ್ಮಿ ಕಿಟಕಿಯಾಗ ಚೂಡ ಚುನ್ಮುರಿ. ನನ್ನ ಮಗಿಗಿಟ್ಟು ಅನಿಸ್ತೀರಿ ಅದಕ್ಕೆ ನನ್ನ ಮಗಿಗೆ ಅಂಜಿನ ಚುನ್ಮರಿಯಲ್ಲಿ ಕಿಟಕಿಯಾಗ ಕೂತಾವ ಹೋಗಿ. ಅವ್ ನಿಮಗೆ ತಿನ್ನಿಸ್ತಾನೆ ಬಳದ ನೀವು ಅವಂಗೆ ತಿನ್ನಿಸ್ರಿ, ಇಷ್ಟೇ. ಆಲ್ರೆಡಿ ನಿಮಗೆ ಗೊತ್ತಿರೋಂಗೆ ಇವತ್ತು ನಮ್ಮ ಮಮ್ಮಿ ಬರ್ಡೇ ಐತಿ. ಸೊ ಇವಾಗ ಟೈಮು 9:30 ಆಗೈತಿ. ಸೊ ಇವಾಗ ನಮ್ಮ ಮಮ್ಮಿ ಬರ್ಡೇ ಮಾಡಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡತ್ತೀವಿ.
ಆ್ಯಂಡ್ ನಿಮ್ಗೆ ಆಲ್ರೆಡಿ ಗೊತ್ತೈತಿ ಏನಂತಂದರೆ ನಾವು ಮನೇಲಿ ಯಾರ್ದಾದ್ರೂ ಬರ್ಡೇ ಇದ್ದರೆ ಅಷ್ಟೇ ಸಿಂಪಲ್ಲಾಗಿಯೇ ಮನೆಯಲ್ಲಿನೇ ಸುಮ್ಮನೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ತೀವಿ ಎಲ್ಲರೂ ಸೇರಿಕೊಂಡು. ಆಮೇಲೆ ಏನಾದ್ರು ಒಂದು ಸ್ಪೆಷಲ್ ಡಿಶನ್ನು ಮನೆಯಲ್ಲೇ ರೆಡಿ ಮಾಡಿರ್ತೀವಿ. ಸೊ ಇವತ್ತೂ ಹಾಗೆ ನಮ್ಮ ಮಮ್ಮಿ ಬರ್ಡೇ ಐತಲ್ಲ, ಸೊ ಹೀಗಾಗಿ ಆಲ್ರೆಡಿ ಫುಡ್ ಎಲ್ಲ ಪ್ರಿಪೇರ್ ಮಾಡಿ ಊಟ ಮಾಡಿದ್ವಿ. ಊಟ ಮಾಡಿ ಮಲ್ಕೋ ಟೈಮಲ್ಲಿ ಕೇಕ್ ಕಟ್ಟಿಂಗ್ ಮಾಡತ್ತೀವಿ ಇವತ್ತು. ಅಂದರೆ ಸ್ವಲ್ಪ ಲೇಟ್ ಆಯಿತು ಕೇಕ್ ಕಟ್ಟಿಂಗ್ ಮಾಡೋದು. ನಮ್ಮ ತಮ್ಮಂದ್ರೆಲ್ಲ ಹೊರಗೆ ಹೋಗಿದ್ರು, ಸೊ ಅವ್ರು ಬರೋದು ಸ್ವಲ್ಪ ಲೇಟ್ ಆಯಿತು. ಸೊ ಇವಾಗ ಕೇಕ್ ಕಟ್ಟಿಂಗ್ ಮಾಡಬೇಕು. ಸೊ ಬರ್ರಿ ನಮ್ಮ ಮಮ್ಮಿ ಬರ್ತ್ಡೇ ಹೀಗೆಲ್ಲ ಮಾಡ್ತೀವಿ, ಏನೇನೆಲ್ಲ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಹೇಳಿ. ಆ್ಯಂಡ್ ನಮ್ಮಮ್ಮ ರೆಡಿ ಆಗತ್ತರು. ಅವ್ರಿಗೆ ಹೇಳಿದ್ವಿ ಬೇಗ ಊಟ ಮಾಡಿ ರೆಡಿ ಆಗು ಅಂತ ಹೇಳಿ. ಸೊ ರೆಡಿ ಆಗತ್ತರು. ಸೊ ಬರ್ರಿ, ನಮ್ಮ ಮಮ್ಮಿನ ಆಲ್ರೆಡಿ ನಮ್ಮ ಪುಟ್ಟಿ ರೆಡಿ ಮಾಡತ್ತಳು. ನಮ್ಮ ಮಮ್ಮಿ ಸಾರಿ ಉಟ್ಕೊಳತ್ತರು. ಸೊ ಪುಟ್ಟಿ ರೆಡಿ ಮಾಡತ್ತಾಳ ಮಮ್ಮಿನ. ಆಮೇಲೆ ಎಲ್ಲ ತೋರಿಸ್ತೀನಿ. ಮಮ್ಮಿ ಎಲ್ಲಿ ಮಾಡೋದು ಬರ್ಡೇ? ಈ ಮನ್ಯಾಗ ಮಾಡೋದು ಆ ಮನ್ಯಾಗ ಮಾಡೋದು? ಸಾಗರ್ ಎಲ್ಲಿ ಮಾಡೋನು ಬರ್ಡೇ? ಈಚೆ ಕಡೆ ಮಾಡೋಣ ಆಚೆ ಕಡೆ ಮನೆ ಮಾಡೋಣ? ಇಲ್ಲೇ ಮಾಡೋಣ ಸುಮ್ಮನೆ. ಶೀ ಈಸ್ ಅ ಬರ್ಡೇ ಗರ್ಲ್. ಹಾಂ ಸಾಗರ ಎಲ್ಲ ಬಡಾಬಡ ತೆಗೆದಿಟ್ಟು ಟೇಬಲ್ ಡೆಕೋರೇಷನ್ ಮಾಡಿ. ಅರ್ಬಿ ಎಲ್ಲ ಎಷ್ಟು ಮಡಿಚಿಟ್ರು ಮತ್ತೆ ಹಿಂಗಾಗಿರ್ತಾವೆ. ಎಷ್ಟೊತ್ತು ಮಡಿಚಿಡೋದು ತಲೆ ಕಡ್ದೈತಿ. ಇದೊಂದು ಮುತ್ತಿನ ಸರ, ಆ್ಯಕ್ಚುಲಿ ಒರಿಜಿನಲ್ ಮುತ್ತಿದು. ಒರಿಜಿನಲ್ ಮುತ್ತಿನ ಸರ ಇದು. ಇದೆಲ್ಲ ಒರಿಜಿನಲ್ ಮುತ್ತಿದು. ಸೊ ನಮ್ಮ ಅಮ್ಮನ ಸರ ಅದು ಮುತ್ತಿನ ಸರ. ಆಮೇಲೆ ಇವು ಇಯರಿಂಗ್ಸ್ನು ಒರಿಜಿನಲ್ ಮುತ್ತು ಹಾಕಿಸಿ ಇಯರಿಂಗ್ಸ್ ಮಾಡಿಸ್ಕೊಂಡಳು. ಒಟ್ಟು ಮುತ್ತಂದರೆ ಇಷ್ಟ ನಮ್ಮ ಮಮ್ಮಿ. ಬಂಗಾರ ಮುತ್ತ ಅಂದ್ರೆ ಭಾಳ ಇಷ್ಟ. ಸೊ ಹಿಂಗಾಗಿ ಎಲ್ಲ ಆಲ್ಮೋಸ್ಟ್ ಗೋಲ್ಡು ಅಷ್ಟೇ ತೊಗೊಂಡಳು. ಆಮೇಲೆ ಅಷ್ಟು ಮುತ್ತು ಅಷ್ಟೇ ತೊಗೊಂಡಳು. ಪರ್ಲ್ಸ್ ಇದು ಅದಲ್ಲ ಮಮ್ಮಿ? ಹಾಂ, ಇವು ಮುತ್ತಿನ ಬಳಿ. ಇದು ಆ್ಯಕ್ಚುಲಿ ಒರಿಜಿನಲ್ ಮುತ್ತು. ಇವು ಆರೆಂಜ್, ಇವು ಈ ಕಲರ್ ಒರಿಜಿನಲ್ ಅಲ್ಲ, ವೈಟ್ ಅಷ್ಟೇ ಒರಿಜಿನಲ್. ಎಲ್ಲ ಒರಿಜಿನಲ್. ಹಾಂ, ಇವೆಲ್ಲ ಒರಿಜಿನಲ್ ಮುತ್ತು. ಆ್ಯಕ್ಚುಲಿ ಇದು ನಾನೇ ಗಿಫ್ಟ್ ಕೊಟ್ಟಿದ್ದು ನಮ್ಮ ಮಮ್ಮಿಗೆ ಆ್ಯನಿವರ್ಸರಿಗೆ. ಇದು ಆ್ಯಕ್ಚುಲಿ ನಾನೇ ಗಿಫ್ಟ್ ಕೊಟ್ಟಿದ್ದೆ ನಮ್ಮ ಮಮ್ಮಿಗೆ ಲಾಸ್ಟ್ ಇಯರ್ ಆ್ಯನಿವರ್ಸರಿಗೆ. 4500 ಒರಿಜಿನಲ್ ಮುತ್ತವು. ಗೆಸ್ಟು ಬರತ್ತಾರು, ಗೆಸ್ಟ್ ಇನ್ವೈಟ್ ಮಾಡೀವಿ. ನಮ್ಮ ಅಚ್ಚು ಬಂದ, ಆರ್ಯನ್ ಬಂದ, ನಮ್ಮ ರಿಸರ್ವ್ ಬ್ಯಾಂಕು ಬಂತು. ಇದು ಆರ್ಯನ್ ನಾವು ರೂಪಾಯಿ ಅಲ್ದಾಳ. ನಮ್ಮ ಮಮ್ಮಿ ಮೊಮ್ಮಕ್ಕಳು, ಇವ್ರು ಪ್ರೀತಿಯ ಮೊಮ್ಮಕ್ಕಳು. ಅಣ್ಣ ನಿಮ್ಮ ಧರ್ಮಪತ್ನಿ ಕರ್ಕೊಂಬರ್ಬೇಕಲ್ಲ ಯಾಕಿನೂ? ಯಾಕೆ ಬರಂಗಲ್ಲ? ಅಚ್ಚು ಮಮ್ಮಿನ ಕರ್ಕೊಂಬರ್ಬೇಕಲ್ಲ, ನಿಮ್ಮ ಅವ್ವನ ಕರ್ಕೊಂಬರ್ಬೇಕಲ್ಲ. ಹಾಂ, ಸೊ ಕೇಕು ಇದೇ ಕೇಕು. ಅಮ್ಮ ಐ ಲವ್ ಯು. ಅಮ್ಮ ಅಷ್ಟೇನ? ಬಟ್ಟೆ ಕಪ್ಪ ಅದು ಹಾಕ್ಸೋದು ಬಂತು. ನಮ್ಮ ಮುದ್ದು ಬಂಗಾರಿ ಬಂತು. ವೈನಿ ಬರ್ರಿ ಬರ್ರಿ ನೋಡ್ಲಿ. ಚಿಕನ್ ಒಳಗೆ ಮೊದ್ಲು ಕರಿತಾನೆ ನೀವು ಅಣ್ಣ. ವೈನಿ ಬಾ ಒಳಗ ಬರ್ಲೆ. ಬರ್ರಿ ಒಳಗ. ನಮ್ಗೆ ಗೊತ್ತಿಲ್ಲ ಬರ್ತಾ ನೋಡಿ. ಕೇಕ್ ಸ್ಮೆಲ್ ಎಲ್ಲಿ ಇಲ್ಲದ ಬರತ್ತೆ ನೋಡಿ. ಇದಕ್ಕೆ ಯಾರ್ದಾರು ಕೇಕ್ ಕಟ್ ಮಾಡಾಕತ್ತು ಬಂದು ಬಾಗದಾನ ಇರ್ತೈತಿ. ಆದ್ರೆ ಯಾವಾಗ ಬರ್ಡೇ ಐತೆ ಹೇಳ್ರಿ ಮಾಡ್ತೇವೆ. ಒಂದಾಯ್ತಲ್ಲ ಅಮ್ಮ ಅತ್ತೆ. ಫೋನ್ ತಕೋಸ್ಪ ಬರ್ತಾರೆ.
ಇಲ್ಲಿ ನೋಡ್ತಾರಪ್ಪ ಈ ಕಡೆ ನೋಡ್ರಿ ಹೆಂಗ ಬಿಟ್ರಿ ಅಪ್ಪ ನೀ ಕಲಿಸ್ಬೇಕು ಏನು ಕುಚಿಕಪ್ಪ ಪ್ರೈತಿ ಏನ್ ಮಾಡತ್ತಿ ಇಲ್ಲಿ ಕೂತ ಪ್ರದು ಹಾ ಹೋಯ್ ಬರೋಗ ಅದನ್ನ ದೊಡ್ಡ ಚಂದ್ರ ಆತವ ಮತ್ ದೊಡ್ಡ ನೀ ಬಿಡ ಅನ್ನೋದು ಬೇಕಲ್ಲ ಕಲ್ತಿ ಎದ್ ನಿಲ್ಸ ಕೊಡ ಏನಾದ್ರು ಹಿಡ್ಕೊಂಡ ಇತ್ ನೋಡಿ ಕಡೆ ಇಲ್ಲಿ ನೋಡ್ ಹ್ಯಾಪಿ ಹ್ಯಾಪಿ ಅಜ್ಜಿ ಸೂಪರ್